467. ಅಲ್ಲಿ ಹಾಕಿದ್ದೀನಲ್ಲ ಬೋರ್ಡು. ಗೌರ್ಮೆಂಟ್ ರೇಟ್ ಎಲ್ಲ 24 ರೂಪಾಯಿ ಆಗಿದೆಲ್ಲ ಇವಾಗ ಕಿಲೋಮೀಟರ್ಗೆ. ರ್ಯಾಪಿಡೋದಲ್ಲಿ ಮಾಡಿ ನೀವು ಯಾವ್ದೆಲ್ಲಾರ ಮಾಡಿ ಅದು ಒಂದೇ ರೇಟ್. ಒಂದ್ ವೇಳೆ ಅವ್ರೇನಾದ್ರು ಜಾಸ್ತಿ ತಗೊಂಡ್ರೆ ಕಂಪ್ಲೇಂಟ್ ಮಾಡಿ ಗೌರ್ಮೆಂಟ್ ಇದು ಪೊಲೀಸ್ ಸ್ಟೇಷನ್ ಅಲ್ಲಿ ರ್ಯಾಪಿಡೋ ಕಂಪ್ನಿ ಮೇಲೆ ಮತ್ತೆ ಗಾಡಿ ಮೇಲೆ ಎರಡರ ಮೇಲೂ ಕಂಪ್ಲೇಂಟ್ ಮಾಡಿ. ನಮಸ್ತೆ. ಆರಾಮ್ ನೋಡಿ ತುಂಬಾ ಸಂತೋಷ. ಅದೇ ಹೇಳ್ತಾ ಇದ್ದೆ ಇವ್ರಿಗೆ, ರ್ಯಾಪಿಡೋದಲ್ಲಿ ಅಷ್ಟು ತೋರಿಸ್ತು ಅಂದ್ರು, ಗೌರ್ಮೆಂಟ್ ರೇಟ್ ಇದೆ ಅಲ್ಲಿದೆ ನೋಡ್ಕೊಳ್ಳಿ, ಕಂಪ್ಲೇಂಟ್ ಬೇಕಾದ್ರೆ ಕೊಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಮಾಡಿ ಬಂದೆ ಅಲ್ಲಿ ಗಾಡಿ ಎಲ್ಲಿ ಟ್ರಾಫಿಕ್ ಸಿಕ್ಕಾಬಿಟ್ಟೆ ಮಾಡಿ ಡ್ಯೂಟಿ ಮಾಡಿ, ಪರವಾಗಿಲ್ಲ, ಇನ್ನೊಂದ್ಸಲ ಸಿಗೋಣ. ಓಕೆ. You have received 467 rupees on BIM app. ಹೇಳ್ಕೊಳ್ಳಿ. ಬೇಗ ಎತ್ಕೊಬೋಣ ಅಂತೂ ಈ ನನ್ನ ಮಕ್ಕಳು ಸವಾಸ ನಮ್ಗೆ. ಸ್ನೇಹಿತರೆ ನೋಡಿದ್ರ, ಅವರು ಎಜುಕೇಟೆಡ್, ಕಸ್ಟಮರ್ ಎಜುಕೇಟೆಡ್, ಓಕೆನಾ. ನೆನ್ನೆ ಮೊನ್ನೆ ಎಲ್ಲ ಪಾಪ ಅವರು ಕೆಲಸ ಮಾಡೋರು, ಕೂಲಿ ಕೆಲಸ ಮಾಡೋರು, ಅವ್ರಿಗೆ ನಾನು ಎದುರಿಸ್ಬಿಟ್ಟು ತಗೊಂಡ್ಬಿಟ್ಟಿರೋದು. ನಾವ್ ಹೇಳಿದ ತಕ್ಷಣ ಎದುರ್ಕೊಂಡ್ಬಿಟ್ರೆ ನಾವು ಹೊರಗಡೆ ಜನಗಳು, ಅವರು ಹಿಂದಿಯವರು ಎದುರ್ಕೊಂಡು ಕೊಟ್ಬಿಟ್ರು ಅಂತ ಕೆಲವರು ಒಂದ್ ನಿಮಿಷಕ್ಕೆ ಬಂದಿರುತ್ತೆ. ಬಟ್ ಇವ್ರು ಕನ್ನಡದವರು ಮತ್ತೆ ವೆಲ್ ಎಜುಕೇಟೆಡ್. ಸೊ ಅವ್ರಿಗೆ ಅಲ್ಲಿ ಹಾಕಿರೋದನ್ನ ಜಸ್ಟ್ ಸಿಂಪಲ್ ಅದನ್ನೇ ಹೇಳಿದ್ದು, ಅಲ್ಲಿ ಹಾಕಿದೀನಿ ನೋಡ್ಕೊಳ್ಳಿ ಅಂದೆ. ಅದೇ ಟೈಮ್ಗೆ ನಮ್ಮ ಸ್ನೇಹಿತರೊಬ್ರು ಯಾರೋ ಮಾತಾಡ್ಸಕ್ ಬಂದ್ರು, ಆಟೋ ಡ್ರೈವರು. ಅಂದ್ರೆ ನಾವೇನಾದ್ರೂ ಒಳ್ಳೆ ಕೆಲಸ ಮಾಡಕ್ ಹೋಗ್ತಿದೀವಿ ಅಂದಾಗ ಭಗವಂತನೇ ಆ ಒಂದು ಸಮಯನ ಸೃಷ್ಟಿ ಮಾಡ್ಬಿಡ್ತಾನೆ. ಅದೇ ಟೈಮ್ ಕರೆಕ್ಟ್ ಆಗಿ ಅವರು ಬಂದ್ರು, ಅವರು ಅದನ್ನ ಹೇಳಿದ್ರು, ಹೌದು ಸರ್ ಗವರ್ಮೆಂಟ್ ಇಂದ ಆಗಿದೆ ಅಂತಾನೆ ಅವ್ರು ಹೇಳಿದ್ರು, ಆಟೋ ಡ್ರೈವರು. ಸೊ ಇಮಿಡಿಯೇಟ್ ಆಗಿ ಅವರು ಕೂಡ ಪೇ ಮಾಡಿದ್ರು. ಸೊ ಹಂಗೆ ನಾನು ಅವ್ರಿಗೆ ಸ್ಟಾರ್ಟಿಂಗ್ ಅಲ್ಲಿ ಏನು ಹೇಳಿಲ್ಲ, ನನ್ನ ಪಾಡಿಗೆ ನಾನು OTP ಹಾಕೊಂಡೆ ಕರ್ಕೊಂಡ್ ಬಂದೆ. ಇಲ್ಲಿ ಸ್ಕ್ರೀನ್ ನಿಮ್ಗೆ ಬೇರೆ ತರ ಕಾಣಿಸ್ತಾ ಇದೆ, ಯಾಕೆ ಅಂದ್ರ ಆಮೇಲೆ ಹೇಳ್ತೀನಿ ನೋಡಿ. ಇದು ಅಪ್ರೂವಲ್ ಕೊಡ್ತೀನಿ, ಕನ್ಫರ್ಮ್ ಮಾಡ್ತೀನಿ. ಸೊ ಈಗ ನೋಡಿ ಮುಗೀತು. ಈಗ ರ್ಯಾಪಿಡೋದೊಂದು ಕ್ಲೋಸ್ ಮಾಡ್ತೀನಿ ಇವಾಗ. ನೋಡಿ ಈಗ ರ್ಯಾಪಿಡೋದು ಕ್ಲೋಸ್ ಮಾಡಿದೆ. ಸೊ ಆಸ್ ಯೂಶುವಲ್ ಅವ್ನು ಕೊಡೋದಷ್ಟು 338 ರೂಪಾಯಿ ತೋರಿಸಿದಾನೆ. ಕ್ಯಾಶ್ ಕಲೆಕ್ಟೆಡ್ ಕೊಟ್ಟೆ, ಓಕೆ ಮಾಡಿದೆ. ಇಲ್ಲಿ ನಾನೇನ್ ಹೇಳ್ತೀನಿ ಅಂದ್ರೆ ನಿಮ್ಗೆ ಡ್ರೈವರ್ಗಳಿಗೆ ದಯಮಾಡಿ ಯಾವುದೇ ಅಪ್ಲಿಕೇಶನ್ ಅಂದ್ರೆ ಓಲಾ ಉಬರ್ ಅಂತೂ ನಾನು ಅದಕ್ಕೆ ರೆಫರೇ ಮಾಡಕ್ ಹೋಗಲ್ಲ. ಯಾಕಂದ್ರೆ ಅವರು, ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಅವರು ವಾಲೆಟ್ ಯೂಸ್ ಮಾಡ್ತಾ ಇರ್ತಾರೆ. ಅಲ್ಲಿ ನೀವೇನಾದ್ರು ಕಸ್ಟಮರ್ ದುಡ್ಡು ತಗೊಂಡ್ರೆ ಅವ್ರು ನಿಮ್ಗೆ ಅಲ್ಲಿ ಮೈನಸ್ ಮಾಡ್ತಾರೆ, ಅದು ವೇಸ್ಟ್. ಸಾಧ್ಯವಾದ್ರೆ ಓಲಾ ಉಬರ್ ಅಲ್ಲಿ ಜಾಸ್ತಿ ರೇಟ್ ಅನ್ನ, ಅಂದ್ರೆ ನಮ್ ಸರ್ಕಾರದ ರೇಟ್ ಅನ್ನ ಕೊಟ್ರೆ ಮಾತ್ರ ನೀವು ಡ್ಯೂಟಿ ಮಾಡಿ. ಕಡಿಮೆ ಇರೋದನ್ನ ತಗೊಂಡೋಗ್ಬಿಟ್ಟು ನಾನು ಮೀಟರ್ಗೆ ಕನ್ವರ್ಟ್ ಮಾಡ್ಕೋತೀನಿ ಅಂದ್ರೆ ಯಾವುದೇ ಕಾರಣಕ್ಕೂ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನಿಮ್ಗೆ ಲಾಸ್ ಅದು. ಕಸ್ಟಮರ್ ಕಂಪ್ಲೇಂಟ್ ಮಾಡ್ರೆ ಅವ್ನು ವಾಪಸ್ ವಾಲೆಟ್ ಅಲ್ಲಿ ಮೈನಸ್ ಮಾಡ್ತಾನೆ. ಅವನಿಗೆ ಕಸ್ಟಮರ್ಗೆ ಓಲಾ ಉಬರ್ ಅವರು ದುಡ್ಡು ಹಾಕ್ತಾರೆ, ನಿಮ್ಮ ಹತ್ರ ದುಡ್ಡು ಕಿತ್ಕೊಂತಾರೆ. ಸೊ ಹಂಗಾಗಿ ನಾನು ರೆಫರ್ ಮಾಡೋದು ಎರಡಕ್ಕೇನೆ, ನಮ್ಮ ಯಾತ್ರೆ ಮತ್ತೆ ರ್ಯಾಪಿಡೋ. ಈ ಎರಡೂ ಕಂಪ್ನಿಯವ್ರ ಹತ್ರ ನಾನು ನೇರವಾಗಿ ಕೂಡ ಮಾತಾಡೋದು ಬಂದಿರೋದ್ರಿಂದ ನಿಮ್ಗೆ ಒಂದು ಧೈರ್ಯನ ನಿಮ್ಗೆ ಕೊಡ್ತಾ ಇದ್ದೀನಿ. ಸೊ ಅವಾಗಲೇ ನಾನು ತಿಳಿಸ್ಕೊಟ್ಟಂಗೆ ಟ್ರಿಪ್ ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಮ್ಗೆ ಮೀಟರ್ ಟ್ಯಾಕ್ಸ್ ನಲ್ಲಿ 3 ತರ ಬರುತ್ತೆ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಇದನ್ನ ತಿಳ್ಕೊಳ್ಳಿ. ನೀವು ಟ್ರಿಪ್ ನ ಸ್ಟಾರ್ಟ್ ಮಾಡ್ಕೊಂಡು ನಿಮ್ಮ ಪಾಡಿಗೆ ನೀವು ಹೋಗಿ, ಕ್ಲೋಸ್ ಮಾಡೋಂತ ಟೈಮಲ್ಲಿ ಇದನ್ನೇ ಫಸ್ಟ್ ಕ್ಲೋಸ್ ಮಾಡಿ. ಗಾಡಿಲಿ ಆದ್ರೆ ಕಂಪಲ್ಸರಿ ನೀವು ಅದನ್ನ ಅಂಟಿಸಿರ್ಲೇಬೇಕು. ಯಾಕೆ ಅಂದ್ರೆ ಗಾಡಿಲಿ ಕಸ್ಟಮರ್ ಕೂತಿದ್ದಾಗ ಬೈ ಚಾನ್ಸ್ ಆ ಜಾಗದಲ್ಲಿ ಅವನೇನಾದ್ರು ಕಿರಿಕ್ ಮಾಡಿದ್ರು ಕೂಡ ಪೊಲೀಸ್ನವ್ರನ್ನ ನೀವು ಕರೆಸ್ಕೊಂಡು ಆ ಜಾಗದಲ್ಲಿ ಪೊಲೀಸವ್ರಿಗೂ ಕೂಡ ಹೇಳ್ಬೋದು, ನೋಡಿ ಸರ್ ಗಾಡಿಲಿ ಅವರು ಅರ್ಧ ಗಂಟೆ 1 ಗಂಟೆ ಜರ್ನಿ ಮಾಡಿದ್ದಾರೆ, ನಾನು ಗಾಡಿನಲ್ಲಿ ಆ ಸ್ಟಿಕ್ಕರ್ ನ ಕೂಡ ಅಂಟಿಸಿದೀನಿ, ಅಂದ್ರೆ ಇದು ಸರ್ಕಾರದ ಆದೇಶನ ಅಂಟಿಸಿದೀನಿ. ಕೂತ್ಕೊಂಡಿರೋರು ಏನು ಓದಿರಲ್ವಾ ಸರ್, ಏನ್ ಕಣ್ಮುಚ್ಕೊಂಡು ನಿದ್ದೆ ಮಾಡ್ತಾ ಇದ್ರಾ, ನೀವೇ ಅವ್ರನ್ನ ಕೇಳಿ ಸರ್ ಅಂತ. ಆಮೇಲೆ ಒಂದ್ ಸಪರೇಟ್ ಆಗಿ ಒಂದು ಕನ್ನಡ ಇಂಗ್ಲಿಷ್ ಅಲ್ಲಿ ಇರೋದನ್ನ ಒಂದ್ ಸಪರೇಟ್ ನಿಮ್ಮ ಹತ್ರ ಇಟ್ಕೊಂಡಿರಿ. ಯಾವ ತರ ಅಂದ್ರೆ ನೋಡಿ, ನಾನು ಸಪರೇಟ್ ಆಗಿ ಇಟ್ಕೊಂಡು ನೋಡಿ, ಈ ತರ ಕನ್ನಡ ಇಂಗ್ಲಿಷ್ ಏನಿದೆ ಎರಡನ್ನೂ ಇಟ್ಕೊಂಡಿದ್ದೀನಿ. ಬಂದಂತ ಪೊಲೀಸ್ ಅವ್ರಿಗೆ ಇದನ್ನ ಕೊಡಿ, ನೋಡಿ ಸರ್ ಕಸ್ಟಮರ್ಗೂ ತಿಳಿಸಿದೀನಿ, ನಿಮ್ಮ ಹತ್ರನೂ ಇದೆ. ನಾನೇನಾದ್ರೂ ಮಾಡಿರೋದು ಕಾನೂನು ಬಾಹಿರ ಇದೆ, ನಾನು ಮಾಡಿರೋ ತಪ್ಪಿದೆ ಅಂತ ಅನ್ಸಿದ್ರೆ ಖಂಡಿತ ನನ್ನ ಮೇಲೆ ನೀವು ಆಕ್ಷನ್ ತಗೊಳ್ಳಿ. ಆದ್ರೆ
ಕಂಪಲ್ಸರಿ ಅವ್ರ ಹತ್ರ ಕಂಪ್ಲೇಂಟ್ ತಗೊಬೇಕು. ಆ ಕಂಪ್ಲೇಂಟ್ ಅಲ್ಲಿ ಓಲಾ ಇಂದ ಬಂದಿದೆ ಅಂತ ಊಬರ್ ಯಾವ್ದಪ್ಪ ಹಳದ್ದು ಅವ್ರ ಹತ್ರ ಕಂಪ್ಲೇಂಟ್ ತಗೊಬೇಕಾದ್ರೆ ರ್ಯಾಪಿಡೋ ಇಂದಾನೋ ಇಲ್ಲ ನಮ್ಮ ಹತ್ರ ಯಾರು ಬಂದಿರ್ತಾರೆ ಅದನ್ನ ಕಂಪಲ್ಸರಿ ಮೆನ್ಷನ್ ಮಾಡಿರ್ಲೇಬೇಕು. ಆ ಐಡಿನೂ ಕೂಡ ಮೆನ್ಷನ್ ಮಾಡಿರ್ಬೇಕು ಅಂತ ಹೇಳಿ. ಬುಕಿಂಗ್ ಐಡಿ ಬರುತ್ತೆ ಅದನ್ನು ಕೂಡ ಮೆನ್ಷನ್ ಮಾಡಬೇಕು ಅಂತ ಹೇಳಿ. ಯಾವ ಟೈಮು ಡೇಟು ಅಂತ ಎಲ್ಲ ಹಾಕಕ್ ಹೇಳಿ. ಆಗ ನಮ್ಗೆ ನಿಮ್ಗೆ ಅಂದ್ರೆ ಯಾರಿಗೆ ಕಂಪ್ಲೇಂಟ್ ಕೊಟ್ಟಾಗ ಅದು ಅನುಕೂಲ ಆಗುತ್ತೆ. ಏನ್ ಪೊಲೀಸ್ನವರು FIR ಹಾಕ್ಬಿಟ್ಟು ಏನ್ ನಿಮ್ನೇನೋ ದೊಡ್ಡ ಕಳ್ಳರು ಅಂತ ಹೇಳ್ಬಿಟ್ಟು ಇಟ್ಕೊಳ್ಳಲ್ಲ. FIR ಹಾಕಿದ್ರು ಕೂಡ ನಮ್ಮ ಲಾಯರ್ ಇದಾರೆ, ದೇವರಂತ ಲಾಯರು. ನನಗೆ ಅವರೇ ಪವರ್ ನನಗೆ, ಯಾಕಂದ್ರೆ ಕಾನೂನನ್ನ ತಿಳಿಸ್ಕೊಟ್ಟಿರೋದೇ ಅವ್ರು ನನಗೆ. ಹಂಗಾಗಿ ನಿಮ್ಗೆ ಅವ್ರನ್ನ ನಾನು ಸಜೆಷನ್ ಮಾಡ್ತೀನಿ. ಅವ್ರ ಡ್ರೈವರ್ಗಳಿಗೆ ಕಡಿಮೆ ದುಡ್ಡಲ್ಲಿ ನಿಮ್ಗೆ ಕೆಲಸನ ಮಾಡ್ಕೊಡ್ತಾರೆ. ಅಂತ ಸಿಚುವೇಶನ್ ಬಂದಾಗ ಕೋರ್ಟ್ ಅಲ್ಲಿ ಈ ಅವ್ರ ಏಜ್ ಕಡಿಮೆ ಇದೆ ಆದ್ರೂ ಕೂಡ ಫೈರ್ ಅವರು. ಇದು ಹೆಂಗಾಗ್ಬಿಟ್ಟೈತೆ ಅಂದ್ರೆ ಗುರು ಶಿಷ್ಯರುಗಳು ಒಂದೇ ಲೆವೆಲ್ಗೆ ಇದ್ಬಿಟ್ಟಿದೀವಿ ಅನ್ನೋ ತರದಲ್ಲಿ ನಾವಿದ್ದೀವಿ. ಅವರು ನಮ್ಗೆ ಕೊಟ್ಟಂತ ಮಾರ್ಗದರ್ಶನ ಮೊದಲೇ ನಾನು ಫುಲ್ ಟ್ರಿಗರ್ ಆಗ್ತಾ ಇದೆ ಎಲ್ಲಾರ್ಗು. ಇವ್ರು ಯಾವಾಗ ನನಗೆ ಕಾನೂನಿನ ಅರಿವನ್ನ ತಿಳಿಸ್ಕೊಟ್ರು ನಾನು ಇನ್ನೂ ಸ್ವಲ್ಪ ಹುಷಾರಾದೆ. ಮೊದಲು ಏನ್ ತಪ್ಪು ಮಾಡ್ಕೊಂತ ಇದ್ನೋ ಆ ತಪ್ಪನ್ನ ಬಿಟ್ಟು ಈಗ ಹುಷಾರಾಗಿದ್ದೀನಿ. ಸೊ ಹಂಗಾಗಿ ಹೇಳ್ತಾ ಇರೋದು, ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡಿ ಸರ್. ಇದೇನಪ್ಪ ಇಷ್ಟೊಂದು ಕಿಲೋಮೀಟರ್ ಇಷ್ಟೇ ರೇಟ್ ಕೊಟ್ಟಾನ ಅಂತ ತಲೆನೇ ಕೆಡ್ಸ್ಕೊಬೇಡಿ. ಕರ್ಕೊಂಡು ಹೋಗ್ತಾರೆ, ಬಿಲ್ ತಗೊಳ್ಳಿ. ನೀವು ಬಿಲ್ ತಗೊಂಡು ನಿಮ್ ದುಡ್ಡನ್ನ ನೀವು ತಗೊಂಡು ಅಂತ ಸಿಚುವೇಶನ್ ಬಂದಾಗ ದಯವಿಟ್ಟು ಆ ಜಾಗಕ್ಕೆ ಪೊಲೀಸ್ನವ್ರನ್ನ ಕರ್ಸ್ಕೊಳ್ಳಿ. ಒಂದ್ಸಲ ನನಗೆ ಫೋನ್ ಮಾಡಿ, ಇಲ್ಲ ಅಂದ್ರೆ ನಾನು ಫೋನ್ ಎತ್ತಲ್ಲ ಅಂದ್ರೆ ನಾನು DND ಆನ್ ಮಾಡಿರ್ತೀನಿ, ಸ್ವಲ್ಪ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡ್ಬಿಡಿ, ಸರ್ ಈ ತರ ಸಮಸ್ಯೆ ಆಗಿದೆ ಒಂಚೂರು ಹೆಲ್ಪ್ ಬೇಕು ಅಂತ. ಆಗ ಖಂಡಿತ ನಿಮ್ಗೆ ನಾನು ರಿಪ್ಲೈ ಮಾಡ್ತೀನಿ. ಯಾಕಂದ್ರೆ ತುಂಬಾ ಫೋನ್ ಬರುತ್ತೆ ಅಂತೇಳಿ. ಆಮೇಲೆ ನಾನು ಅವಾಗ ವಿಡಿಯೋ ಮಾಡ್ತಾ ಇರ್ತೀನಿ, ಹಂಗಾಗಿ ನನಗೆ ಡಿಸ್ಟರ್ಬ್ ಆಗುತ್ತೆ ಅಂತ ನಾನು DND ಆನ್ ಮಾಡಿರ್ತೀನಿ. ಅದು ಅಲ್ಲದಂತೆ ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೀನಿ. ಏನು ಅಂದ್ರೆ ಇದಕ್ಕೆ ಅಂತಾನೆ ಒಂದು ಮೊಬೈಲ್ ನ ಸಪರೇಟ್ ಆಗಿ ತಗೊಂಡು ಆ ತಗೊಂಡಂತ ಮೊಬೈಲ್ ಅಲ್ಲಿ ವಿಡಿಯೋ ಮಾಡಕ್ಕೆ ಅಂತಾನೆ ಇಟ್ಕೊಂಡು ಇನ್ನು ಡ್ಯೂಟಿಗೆ ಅಂತ ಬೇರೆ ಮೊಬೈಲ್ ಇಟ್ಕೊಂಡಿದ್ದೀನಿ. ಯಾಕಂದ್ರೆ ಈಸಿ ಆಗ್ಬೇಕು, ನಿಮ್ಗಳಿಗೆ ಸರಿಯಾದಂತ ನಾನು ಮಾಹಿತಿ ಕೊಡಬೇಕು ಅಂದ್ರೆ ನನಗೆ ಈ ತರ ಖರ್ಚು ಆಗ್ಲೇಬೇಕು ಅಂತೇಳಿ ಯಾವ್ದೋ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಸೊ ದಯವಿಟ್ಟು ಡ್ರೈವರ್ಗಳು ಕೇಳ್ಕೊಳ್ಳೋದಿಷ್ಟೇ, ಯಾವುದೇ ಕಂಪ್ನಿನಲ್ಲಿ ನೀವು ಡ್ಯೂಟಿ ಮಾಡ್ತಿರಲ್ಲ, ರ್ಯಾಪಿಡೋ ಆಗ್ಲಿ ಅಥವಾ ನಮ್ಮ ಯಾತ್ರೆ ಆಗ್ಲಿ, ಅವ್ರ ಡ್ಯೂಟಿನ ಕ್ಯಾನ್ಸಲ್ ಮಾಡ್ಕೊಂಡು ಯಾವುದೇ ಕಾರಣಕ್ಕೂ ಡ್ಯೂಟಿ ಮಾಡಬೇಡಿ. ಏನಕ್ಕೆ ಅಂದ್ರೆ ಅವರಿಂದನೇ ನಾವು ಅನ್ನ ತಿಂತಾ ಇದೀವಿ. ಓಕೆನಾ? ಅವ್ರು ನಮ್ಗೆ ಡ್ಯೂಟಿ ಕೊಟ್ಟಿದ್ದಾರೆ ಅಂದ್ಮೇಲೆ ನಾವು ಅವ್ರಿಗೆ ನಾವೇನ್ ಕೊಡಬೇಕು ಅದನ್ನ ಕೊಡೋಣ. ಅದೇನ್ ಕಮಿಷನ್ ತರ ಇದೆಯೋ ಅಥವಾ ರೀಚಾರ್ಜ್ ತರ ಇದೆಯೋ ನಾವು ಮಾಡೋಣ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಆದ್ರೆ ನಮಗ ಅನ್ಯಾಯ ಆಗ್ತಾರ ಅಮೌಂಟ್ ನ ನಾವು ಸರ್ಕಾರದಿಂದ ಹೇಳಿರೋ ದುಡ್ಡನ್ನ ನಾವು ಜನಗಳ ಹತ್ರ ತಗೊಂತ ಇದೀವಿ ಅಷ್ಟೇ. ಈ ಕಂಪ್ನಿಯವ್ರಿಗೆ ಕೊಡಿ ಅಂತ ಸರ್ಕಾರ ಹೇಳಿದೆ, ಅವ್ರು ಅದನ್ನ ಮಾಡ್ತಾ ಇಲ್ಲ. ಆದ್ರೆ ನಾವು ನಮ್ಮ ಹಕ್ಕನ್ನ ನಮ್ ಕಡೆಯಿಂದ ತಗೊಂತ ಇದೀವಿ. ಯಾವುದೇ ಜನ ಬಂದ್ರು ನೀನ್ ಫ್ರಾಡ್ ಮಾಡ್ತಾ ಇದೆಯಾ ಕಣ, ನೀನ್ ಮೋಸ ಮಾಡ್ತಾ ಇದ್ಯಾ, ನಾನು ರ್ಯಾಪಿಡೋದಲ್ಲಿ ಇರೋದೇ ಕೊಡೋದು, ನಾನು ನಮ್ಮ ಹತ್ರದಲ್ಲಿ ಇರೋದೇ ಕೊಡೋದು ಅನ್ನೋದಾದ್ರೆ ನೋಡಪ್ಪ ಒಂದ್ ಕೆಲಸ ಮಾಡು, ನಾನ್ ನಿನ್ಗೆ ಆದೇಶದ ಕಾಪಿ ಹೆಂಗ್ ತೋರಿಸಿದಿನೋ ಹಂಗೆ ನಮ್ಮ ಯಾತ್ರೆ ಆಗ್ಲಿ ಅಥವಾ ರ್ಯಾಪಿಡೋ ಕಂಪನಿ ಆಗ್ಲಿ ನಿಮ್ಗೆ ಆ ತರದ ಆದೇಶ ಅವ್ರಿಗೇನಾದ್ರು ಕೊಟ್ಟಿದ್ರೆ, ಏನೋ 16 ರೂಪಾಯಿ ಮಾಡು 12 ರೂಪಾಯಿ ಮಾಡು ಅಂತ ಏನಾದ್ರು ಸರ್ಕಾರ ಹೇಳಿರೋ ಒಂದು ಲೆಟರ್ನ ನನಗ್ ನೀವು ತೋರಿಸಿದ್ರೆ ಅಲ್ಲೇನ್ ಅಮೌಂಟ್ ಆಯ್ತೋ ಅದನ್ನ ಮಾತ್ರ ನಾನು ತಗಂತೀನಿ. ಇಲ್ಲ ಅಂದ್ರೆ ನನ್ಗೆ ಇದೇ ಅಮೌಂಟ್ ಕೊಡ್ಬೇಕು. ನೀವು ನಿಮಗ್ ಟೈಮ್ ಇದ್ರೆ ಪೊಲೀಸ್ನವ್ರನ್ನ ಕರ್ಸ್ಕೊಂಡು ಇಲ್ಲಿ ಅದೇನೈತೆ ಬಗೆಹರಿಸಿ. ನಿಮಗ್ ಟೈಮ್ ಇಲ್ವಾ, ಅಮೌಂಟ್ ನ ಪೇ ಮಾಡ್ಬಿಟ್ಟು ನೀವು ನಿಮ್ ಪಾಡಿಗೆ ನೀವು ಹೋಗಿ ನಿಧಾನಕ್ಕೆ ನನ್ನ ಗಾಡಿ ಡೀಟೇಲ್ಸ್ ಎಲ್ಲ ಇರ್ತದೆ, ನೀವು ಕಂಪ್ಲೇಂಟ್ ನ ನನ್ನ ಮೇಲೆ ಮಾಡಿ ಅಂತ ನೀವು ಧೈರ್ಯವಾಗಿ ಹೇಳ್ಬೇಕು. ಓಕೆನಾ? ಯಾಕೆಂದ್ರೆ ನೀವು ನಮ್ಮ ಯಾತ್ರೆನಲ್ಲೂ ಟ್ರಿಪ್ ಸ್ಟಾರ್ಟ್ ಮಾಡಿರ್ತೀರಾ, ಇಲ್ಲ ರ್ಯಾಪಿಡಲ್ಲೂ ಟ್ರಿಪ್ ಸ್ಟಾರ್ಟ್ ಮಾಡಿರ್ತೀರಾ, ಅದ್ರ ದಾಖಲಾತಿ ಅವನ ಹತ್ರ ಇರುತ್ತೆ. ನೀವು ಟೌನರ್ ಅಲ್ಲಿ ಡ್ಯೂಟಿ ಸ್ಟಾರ್ಟ್ ಮಾಡಿರ್ತೀರಾ, ಆ ಟೌನರ್ ಅಲ್ಲಿ ಅವನ್ ಎಲ್ಲಿಂದ ಎಲ್ಲಿಗೆ ಬಂದಿದ್ದಾನೆ, ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಆಗಿದೆ, ಎಷ್ಟು ಟೈಮ್ ಆಗಿದೆ, ಅದಕ್ಕೆ ಏನ್ ಚಾರ್ಜ್ ಆಗಿದೆ ಅನ್ನೋ ಡೀಟೇಲ್ಸ್ ಇಲ್ಲಿರುತ್ತೆ. ಅವ್ನ್ ಕಂಪ್ಲೇಂಟ್ ಕೊಟ್ಟಂತ ಸಂದರ್ಭದಲ್ಲಿ ಅದನ್ನೆಲ್ಲ ಸ್ಕ್ರೀನ್ ಶಾಟ್ ನ ತಗೊಂಡು ಪ್ರಿಂಟ್ ಔಟ್ ನ ಮಾಡಿ ತಗೊಂಡು ಸ್ಟೇಷನ್ಗೆ ಹೋಗಿ. ಅಂತ ಟೈಮಲ್ಲಿ ನಮ್ಗೆ ಕರೀರಿ, ನಾವಿದ್ದೀವಿ, ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಅದ್ರಲ್ಲೂ ಎಸ್ಪೆಷಲಿ ನಾನ್ ಇರ್ತೀನಿ, ತಲೆ ಕೆಡ್ಸ್ಕೊಬೇಡಿ. ಆ ಕೆಲಸ ನೀವು ಮಾಡಿ. ಯಾಕಂದ್ರೆ ಇದು ಇಡೀ ಎಂಟೈರ್ ನಮ್ಮ ಬೆಂಗಳೂರಲ್ಲಿ ಎಲ್ಲಾ ಡ್ರೈವರ್ಗಳು, ಕ್ಯಾಬ್ ಡ್ರೈವರ್ಗಳು ಈ ತರ ಮಾಡಿದಾಗ ಆಟೋ ಡ್ರೈವರ್ ಜೀವನನೂ ಕೂಡ ಚೆನ್ನಾಗಿರುತ್ತೆ. ಮೀಟರ್ ಹಾಕೊಂಡು ಹೋಗೋರ್ ಬಗ್ಗೆ ಹೇಳ್ತಾ ಇದೀನಿ. ಇನ್ನು ಸ್ವಲ್ಪ ದಿವಸದಲ್ಲೇ ಕೆಲವರು ಮೀಟರ್ ಇಲ್ದಂತೆ ಎಕ್ಸ್ಟ್ರಾ ಕೇಳೋದು ಎಲ್ಲ ಮಾಡ್ತಾರಲ್ಲ, SMBT ರೈಲ್ವೆ ಸ್ಟೇಷನ್, ಮೆಜೆಸ್ಟಿಕ್, ಕಂಟೋನ್ಮೆಂಟ್, ಇನ್ನು ಕೆಲವೊಂದು ಯಶವಂತಪುರ ರೈಲ್ವೆ ಸ್ಟೇಷನ್ ಇಂತ ಕಡೆ ಎಲ್ಲ ಇದಾರೆ. ಇಲ್ಲಿ ಬಹಳಷ್ಟು ಜನ ಅದನ್ನ ಕೇಳ್ತಾ ಇದಾರೆ. ಅವ್ರು ಯಾರೋ ಅಲ್ಲೇ ಒಂದು 10 ಜನ ಅಂದ್ರೆ ಒಂದು 10% ಜನ ಕೇಳೋದ್ರಿಂದ 90% ಜನಗಳಿಗೆ ಹೊಡ್ತಾ ಬೀಳ್ತಾ ಇದೆ. ಹಂಗಾಗಿ ಅದ್ರ ಬಗ್ಗೆನೂ ಕೂಡ ಧ್ವನಿ ಎತ್ತುತ್ತೀನಿ. ದಯವಿಟ್ಟು ಕ್ಯಾಬ್ ಡ್ರೈವರ್ಗಳು ನೀವು ನಿಮ್ಮ ಹಕ್ಕನ್ನ ಚಲಾಯಿಸೋ ಮುಖಾಂತರ ಆಟೋ ಡ್ರೈವರ್ಗಳ ಜೀವನನೂ ಕೂಡ ಸರಿಪಡಿಸಬಹುದು. ಏನಕ್ಕೆ ಅಂದ್ರೆ ಅವ್ರಿಗೂ ಕರೆಕ್ಟ್ ಆಗಿ ಜನಗಳು ಆಟೋ ಬುಕ್ಕಿಂಗ್ ಮಾಡ್ಬೇಕು ಅಂದ್ರೆ ಆಟೋದಲ್ಲಿ ಹೋಗ್ತಾರೆ, ಕಾರ್ ಬುಕ್ಕಿಂಗ್ ಮಾಡ್ಬೇಕು ಅಂದ್ರೆ ಕಾರ್ ಬರ್ತಾರೆ. ಅವಾಗ ಏನಾಗುತ್ತೆ, ನಮ್ ಜೀವನ ನಮ್ ಚೆನ್ನಾಗಿರುತ್ತೆ, ಅವ್ರ ಜೀವನ ಅವ್ರ ಚೆನ್ನಾಗಿರುತ್ತೆ.
ಅವರು ಎಷ್ಟೋ ಜನ ಆಟೋ ಡ್ರೈವರ್ಗಳು ಬಾಡಿಗೆ ಇಲ್ಲ ಅಂತ ಹೇಳಿ ರೋಡಲ್ಲೆಲ್ಲ ಪಾಪ ಅಲಿತಾ ಇದಾರೆ, ನಾವು ನೋಡ್ತಾ ಇದೀವಿ ಕಣ್ಣಾರೆ. ಇನ್ ಕೆಲವರು ಬುದ್ಧಿವಂತರು ಯಾವ ರೀತಿ ಡ್ಯೂಟಿ ಮಾಡಬೇಕು ಅವ್ರು ಮಾಡ್ಕೊಂತ ಇದಾರೆ. ಸೊ ಹಂಗಾಗಿ ನಾನು ಹೇಳ್ತಾ ಇರೋದು, ಕಸ್ಟಮರ್ ಬುಕ್ಕಿಂಗ್ ಮಾಡೋದನ್ನ ಬದಲಾವಣೆ ಮಾಡಬೇಕು ಅಂದ್ರೆ ಕಾಸಿಗೆ ತಕ್ಕಂತೆ ಕಜ್ಜಾಯ ಅನ್ನೋ ತರದಲ್ಲಿ ನಾವು ಮಾಡಬೇಕು. ಈ ಕಂಪನಿಯರು ಬೇವರ್ಸಿಗಳು ಅವ್ರವ್ರ ಕಂಪನಿಗಳನ್ನ ನನ್ನ ಕಂಪನಿಲಿ ಕಡಿಮೆ ಬರುತ್ತೆ ಅಂತ ತೋರಿಸ್ಕೊಳ್ಳೋದಕ್ಕೆ, ಅವ್ರ ಹೆಸರು ಮಾಡ್ಕೊಳ್ಳೋದಕ್ಕೆ ಬಲಿಪಶುನ ಮಾಡ್ತಾ ಇರೋದು ಡ್ರೈವರ್ಗಳನ್ನ. ನೀವ್ ಇದನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮನ್ನ ಯಾವ ಪೊಲೀಸ್ ಆಗ್ಲಿ, ಯಾವ ಕಮಿಷನರ್ ಆಗ್ಲಿ ನಿಮ್ನ ಏನು ಮಾಡಕ್ಕಾಗಲ್ಲ ಬ್ರದರ್. ಯಾಕಂದ್ರೆ ನಮ್ಮ ಹತ್ರ ಲೀಗಲ್ ಲೆಟರ್ ನಮ್ಮ ಹತ್ರ ಇದೆ. ಸರ್ಕಾರ ಅವಾಗ ಹೇಳ್ಬೋದಾಗಿತ್ತು, ಅವರು ಕ್ಯಾಟಗರಿ ವೈಸ್ ಅಲ್ಲಿ ಹೊಸ ಗಾಡಿಗೆ ಒಂದ್ ರೇಟು, ಹಳೆ ಗಾಡಿಗೆ ಒಂದ್ ರೇಟು, ಅಥವಾ ಎಸಿ ಗಾಡಿಗೆ ಒಂದ್ ರೇಟು, ನಾನ್ ಎಸಿ ಗಾಡಿಗೆ ಒಂದ್ ರೇಟು ಅಂತ. ಅವರೆಲ್ಲೂ ಕೂಡ ಅದು ಆದೇಶ ಮಾಡಿಲ್ಲ. ಅವ್ರು ಯಾವಾಗ ಆ ಆದೇಶ ಮಾಡ್ತಾರೋ ಅಲ್ಲಿವರೆಗೂ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಎಸಿ ಇದ್ರು ಅದೇ ರೇಟೆ, ನಾನ್ ಎಸಿ ಇದ್ರು ಅದೇ ರೇಟೆ. ಆದ್ರೆ ನಿಮ್ಗೇನಾದ್ರು ಇಲ್ಲಪ್ಪ ನಮ್ ಕಸ್ಟಮರ್ಗೆ ನಾನು ಒಂದ್ ₹100 ಡಿಸ್ಕೌಂಟ್ ಕೊಡ್ತೀನಿ ನಾನು ಅನ್ನಂಗಿದ್ರೆ, ನಿಮ್ಗೆ ಆ ಮೀಟರ್ ಟ್ಯಾಕ್ಸ್ ನಲ್ಲಿ ಡಿಸ್ಕೌಂಟ್ ಕೊಡೋದಕ್ಕೆ ನಿಮ್ಗೆ ಆಪ್ಷನ್ ಇದೆ. ಇದಾದ್ಮೇಲೆ ಇನ್ನೊಂದು ವಿಡಿಯೋ ಹಾಕ್ತೀನಿ, ಒಂದು ಒಳ್ಳೆ ವಿಡಿಯೋ ಅನ್ಕೊಳ್ಳಿ. ಒಂದು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ. ಒಬ್ಬ ಕ್ಯಾಬ್ ಡ್ರೈವರ್ ಒಂದು ಕಾರನ್ನ, ಒಂದು ಕ್ಯಾಬ್ ನ ಆಂಬ್ಯುಲೆನ್ಸ್ ಆಗಿ ಯಾವ ರೀತಿ ಆ ಸಿಚುವೇಶನ್ಗೆ ಚೇಂಜ್ ಮಾಡ್ಕೊಂಡ, ಮತ್ತೆ ಅದು ಚೇಂಜ್ ಮಾಡ್ಕೊಂಡು ಒಬ್ಬ ಪ್ಯಾಸೆಂಜರ್ಗೆ ಯಾವ ರೀತಿ ಅನುಕೂಲ ಮಾಡಿಕೊಟ್ಟ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಮಿಸ್ ಮಾಡಬೇಡಿ, ನೋಡಿ. ಧನ್ಯವಾದ ನಿಮ್ಮೆಲ್ರಿಗೂ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ನಿಮ್ ಸ್ನೇಹಿತರುಗಳಿಗೆ ನಿಮಗೆ ನಾನು ಮಾಡಿರೋದು ಸರಿ ಅನ್ಸಿದ್ರೆ ಶೇರ್ ಮಾಡಿ, ಇಲ್ಲಾಂದ್ರೆ ಶೇರ್ ಮಾಡಕ್ ಹೋಗ್ಬೇಡಿ. ಅದೇ ರೀತಿ ಫಾಲೋ ಮಾಡೋದಕ್ಕೂ ಅಷ್ಟೇನೆ. ನನ್ನನ್ನ ನೀವು ಫಾಲೋ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ಹತ್ರ ಕಾಮಿಡಿ ಆಗ್ಲಿ ಅಥವಾ ಈ ಏನ್ ಹೇಳಿದ್ರು ಟೈಮ್ ಪಾಸ್ಗೆ ನನ್ನ ಹತ್ರ ವಿಡಿಯೋಗಳು ನಾನು ಅದು ಯಾವ್ದು ಮಾಡೋದಿಲ್ಲ ಸರ್. ನಂದೇನಿದ್ರು ಇನ್ಫಾರ್ಮೇಟಿವ್ ಆಗಿರ್ತದೆ. ನಮ್ಮ ಜೀವನಕ್ಕೆ ಬೇಕಾಗಿರುವಂತ ಮಾಹಿತಿನ ನಾನು ಕೊಡ್ತೀನಿ. ಜೀವನದ ಸತ್ಯ ನಿದರ್ಶನಗಳನ್ನ ಕೆಲವು ಕಡೆ ತೋರಿಸ್ತಾ ಇರ್ತೀನಿ, ಸುಳ್ಳು ಮೋಸಗಳನ್ನ ತೋರಿಸ್ತಾ ಇರ್ತೀನಿ. ಜೀವನದಲ್ಲಿ ಬದುಕೋದಕ್ಕೆ ಅಂದ್ರೆ ನಾನು ಪಟ್ಟಂತ ಕಷ್ಟ ಇನ್ನೊಬ್ರು ಪಡಬಾರ್ದು ಅನ್ನೋದೇ ನನ್ನ ಉದ್ದೇಶ. ಮನುಷ್ಯನಿಗೆ ಸಾವು ಅನ್ನೋದು ಖಂಡಿತವಾಗಿ ಇದ್ದೇ ಇರುತ್ತೆ ಸರ್. ಇವತ್ತು ನನಗೆ 42 ವರ್ಷ ತುಂಬಿ 43ನೇದು ರನ್ನಿಂಗ್ ಆಗ್ತಾ ಇದೆ. ಬಟ್ ಏನೇ ಆದ್ರೂ ಮನುಷ್ಯನ ಜೀವ ಯಾವಾಗ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ಬದುಕಿರೋವರೆಗೂ ನಮ್ ಕೈಯಲ್ಲಿ ಏನ್ ಸಾಧ್ಯವಾಗುತ್ತೋ, ಎಷ್ಟು ಸಾಧ್ಯವಾಗುತ್ತೋ ಅದನ್ನ ಸಮಾಜ ಸೇವೆ ಅಂತ ಕರೆಯಲ್ಲ. ಇದನ್ನ ನನ್ನ ಸೇವೆ ಅಂದ್ರೆ ನನಗೆ ಆಗುವಂತ ಅನ್ಯಾಯನ ನಾನು ಸರಿಪಡಿಸ್ಕೋಬೇಕು ಅಷ್ಟೇ. ಅದಕ್ಕೆ ನಾನು ಇಂಡಿಪೆಂಡೆಂಟ್ ಫೈಟರ್ ಅಂತ ಇಟ್ಕೊಂಡಿರೋದು ಹೆಸರನ್ನ. ನೀವು ಕೂಡ ನಂತರನೇ ಇಂಡಿಪೆಂಡೆಂಟ್ ಫೈಟರ್ ಆಗ್ಬೇಕು ಅನ್ನೋದನ್ನ ಬಯಸ್ತಾ ಇದ್ದೀನಿ. ಆ ರೀತಿ ನಂತರ ಆಗ್ಬೇಕು ಅನ್ನೋರು ಮಾತ್ರ ನನ್ನನ್ನು ಫಾಲೋ ಮಾಡಿ. ಆ ರೀತಿ ಯೋಚನೆ ಮಾಡುವಂತ ನಿಮ್ ಸ್ನೇಹಿತರುಗಳಿಗೆ ಫಾಲೋ ಮಾಡೋದಕ್ಕೆ ತಿಳಿಸ್ಕೊಡಿ. ಫಾಲೋ ಮಾಡೋದ್ರಿಂದ ನನಗೆ ಫೇಸ್ಬುಕ್ ಮುಖಾಂತರ ಹೆಚ್ಚಿನ ಜನಸಂಖ್ಯೆ ಆದಾಗ ಏನಾಗುತ್ತೆ, ಉದಾಹರಣೆಗೆ ಒಂದ್ 3 ಲಕ್ಷ ಜನ ಆದ್ರು ಅಂತ ಇಟ್ಕೊಳ್ಳಿ ಫಾಲೋವರ್ಸ್. ನಾನು ಹಾಕುವಂತ ವಿಡಿಯೋನ ಆ 3 ಲಕ್ಷ ಜನದಲ್ಲಿ 1.5 ಲಕ್ಷ ಜನ ಬರೀ 1 ನಿಮಿಷ ವಿಡಿಯೋ ನೋಡಿದ್ರು ಕೂಡ ನನಗೆ ಪ್ರತಿ ತಿಂಗಳು ₹60,000 ದುಡ್ಡು ಬರುತ್ತೆ. ಆ ದುಡ್ಡು ಬರೋಕ್ ಸ್ಟಾರ್ಟ್ ಆದಾಗ ಏನಾಗುತ್ತೆ, ನಾನು ಸ್ವಲ್ಪ ತುಂಬಾ ಕೆಲವು ಕಡೆ ಹೋಗಕ್ ಆಗ್ತಾ ಇಲ್ಲ. ಏನಕ್ಕೆ ಅಂದ್ರೆ ನನ್ನ ಸಮಯದ ಅಭಾವ ಅಥವಾ ನನ್ನ ಕಮಿಟ್ಮೆಂಟ್ ಇರೋದ್ರಿಂದ ನನ್ನ ಕೆಲವು ಹೋಗಕ್ ಆಗ್ತಾ ಇಲ್ಲ. ನೀವು ಈ ರೀತಿ ಸಪೋರ್ಟ್ ಮಾಡೋದ್ರಿಂದ ನನಗೆ ಸಹಾಯ ಸಿಗುತ್ತೆ, ನನಗೆ ಆ ತರದ್ದು ಕೆಲಸ ಮಾಡೋದಕ್ಕೆ ಒಂದು ಪ್ರೋತ್ಸಾಹ ಸಿಗುತ್ತೆ. ಇದನ್ನ ಹೇಳ್ತಾ ಇವತ್ತಿನ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಸಾಧ್ಯವಾದ್ರೆ, ಇಷ್ಟ ಆದ್ರೆ ಶೇರ್ ಮಾಡಿ. ಧನ್ಯವಾದ ನಿಮ್ಮೆಲ್ರಿಗೂ.